ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ನಿಮ್ಮೊಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅನ್ಬೇಕಾರೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಂದರೆ ಬರುತ್ತೆ. 12 ಗಂಟೆಗೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ. ತುಂಬ ದಿನಗಳಿಂದ ನಮ್ಮೊಂದು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಎಕ್ಸಾಮು ಯಾವಾಗ ರಿಸಲ್ಟ್ ಬರುತ್ತೆ, ನಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೆ. ಏನೂ ಇಲ್ಲ, ಫೈನಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಮಂಡಲದಿಂದ ಡೈರೆಕ್ಟ್ಗೆ ಅನೌನ್ಸ್ ಅಂದರೆ ಒಂದು ರಿಲೀಸ್ ಮಾಡಿದ್ರೆ ನೋಟಿಸ್ ನೋಡ್ಕೊಳ್ಬೋದು. ಏನಪ್ಪ ಏಪ್ರಿಲ್ 8, 2020 ಅಂದರೆ 2025 ಅಂದರೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಮೊಂದು ರಿಸಲ್ಟ್ ನಾವು ರಿಲೀಸ್ ಮಾಡ್ತೀವಿ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದರೆ ನಿಮಗೆ ಸೈಡ್ಗಡೆ ಆಗ್ತಾ ಇರ್ತೀನಿ. ಏನೂ ತುಂಬ ಸಿಂಪಲ್. ಇವತ್ತೇ ನಿಮ್ಮೊಂದು ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಮ್ಮೊಂದು SL ಅಂದರೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರ ನಮ್ಮ ವಿದ್ಯಾರ್ಥಿಗಳಿಗೆ ನಮಗೆ ಈ ಒಂದು ತುಂಬ ಸಿಂಪಲ್. ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟನ್ನು ಅದು ಜಸ್ಟ್ ನಿಮ್ಮೊಂದು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ನಾನು ನಿಮಗೆ ಈ ಒಂದು ಹಿಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರತಿಯೊಬ್ಬರು ಕೂಡ ವಿಡಿಯೋ ಮಿಸ್ ಮಾಡೋಕ್ಕೋಗ್ಬಿಡಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಿ ಅವರು ಕೂಡ ನೋಡ್ಕೊಳ್ಳಿ. ಬೇಗ ಅವರೊಂದು ಸೆಕೆಂಡ್ ಪಿ ಅಂದರೆ ಅವರೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಎಷ್ಟಾಗಿದೆ ಏನಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೋದು ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಂದು ಎಲ್ಲ ದೇವರಲ್ಲಿ ಕೇಳ್ಕೊತೀನಿ. ಈ ಒಂದು ವಿಡಿಯೋ ನೋಡಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಅಷ್ಟೇ ಅಲ್ಲ, ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಪಾಸ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಅದ್ರ ಜೊತೆಗೆ ಈ ಸೆಕೆಂಡ್ ಪಿ ಯು ಸಿ ಈ ಒಂದು ವಿಡಿಯೋ ನೋಡಿ ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ಕೊತಾ ಇದ್ದಾರೆ ಪ್ರತಿಯೊಬ್ಬರು ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಅಂತ ವಿಡಿಯೋ ತೆಗೆದ್ರೆ ಕಮೆಂಟ್ ಹಾಕೊಂಡು ಮರಿಬೇಡಿ ಅಂತ ನಾನು ಕೂಡ ನೋಡಿ ಖುಷಿ ಪಡ್ತೀನಿ ಆಯ್ತಾ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲೆಸನ್ ನೋಡ್ತಾರೆ ಪ್ಲೀಸ್ ಕಲ್ಸೊಂದು ವಹಿಸಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಂಡು ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಮ್ಮೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಬರುತ್ತೆ ರಿಸಲ್ಟ್? ಇವಾಗ ಬರುತ್ತೆ. ಫೈನಲಿಗೆ ರಿಸಲ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವಾಗಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಆಗುತ್ತೆ, ರಿಲೀಸ್ ಆಗುತ್ತೆ. ಹಾಗಿದ್ದರೆ ನೀವು ಯಾವ ರೀತಿ ಚೆಕ್ ಮಾಡೋದು? ಜಸ್ಟ್ ನಿಮ್ಮೊಂದು ಮೊಬೈಲ್ ಫೋನ್ ಮೂಲಕ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಚೆಕ್ ಮಾಡೋದು ತುಂಬ ಸಿಂಪಲ್. ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ತಿರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಇಂಟರ್ನೆಟ್ ಇದ್ದರೆ ಸಾಕು, ಏನೂ ಬೇಡ. ಅದರ ಜೊತೆ ನಿಮ್ಮ ಆಲ್ ಟಿಕೆಟ್ ನಂಬರ್ ಒಂದು ಇದ್ದರೆ ಸಾಕು, ಈಸಿಯಾಗಿ ನೀವು ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಚೆಕ್ ಮಾಡೋದು ನನಗೆ ಈಗ ಕ್ಲಿಯರಾಗಿ ಮೊಬೈಲ್ ಸ್ಕ್ಯಾನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ಮೊದಲೇ ನಾನು ನಿಮಗೆ ಈ ಒಂದು ಕೆಳಗಡೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡೋ ಒಂದು ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಏನು ಮಾಡಿ ನಿಮ್ಮೊಂದು ಮೊಬೈಲಲ್ಲಿ ಕ್ರೋಮೋ ಅಥವಾ ಗೂಗಲ್ ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ತಾ ಇದ್ದೆ, ನನಗೆ ಆ್ಯಕ್ಚುಲಿ ಯಾಕಂದರೆ ಸರ್ವರ್ ಇಲ್ಲ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸೇ ಬಿಡ್ತೇನೆ. ಜಸ್ಟು ಏನೂ ಇಲ್ಲ, ನೀವೇನು ಮಾಡಿ ಮೊದಲು ಕ್ರೋಮೋ ಅಥವಾ ನಿಮ್ಮ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಈಗ ಏನು ಮಾಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಈಗ ನಾನು ಏನು ಮಾಡ್ತೀನಿ, ಗೂಗಲ್ ಓಪನ್ ಮಾಡ್ತೀನಿ. ನೀವು ಕೂಡ ಕ್ರೋಮೋ ಅಥವಾ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಏನಂತ ಸರ್ಚ್ ಮಾಡಬೇಕು. ಇಲ್ಲಿ ನಾನು ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೇನೆ ನೋಡಿ. ವೆಬ್ಸೈಟ್ ಏನಂದ್ರೆ www.currizult ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. currizults.nic.in ಅಂತ ನೀವು ಸರ್ಚ್ ಮಾಡಬೇಕು. ಜಸ್ಟು ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ಈ ರೀತಿ ನಿಮಗೊಂದು ಫಸ್ಟ್ ವೆಬ್ಸೈಟೇ ಬರುತ್ತೆ. ಜಸ್ಟ್ ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಯಾಕಂದರೆ ಈಗ ನನ್ನ ಹತ್ರ ನೆಟ್ವರ್ಕ್ ಇಲ್ಲ ಆ್ಯಕ್ಚುಲಿ ಉಂಟು. ನಿಮಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಬರೋದೇ ಅಂತ ಮೊದಲನೇ ಗೌರ್ಮೆಂಟ್ ವೆಬ್ಸೈಟ್ ಬರುತ್ತೆ .com ಅಂತ ಬಂದುಬಿಟ್ಟು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಮಗೆ ಸೈಡ್ ಫೋಟೋ ಕೂಡ ಆಗ್ತಾ ಇರ್ತೀನಿ, ನೀವು ನೋಡ್ಕೊಳ್ಬೋದು. ಜಸ್ಟ್ ಈ ರೀತಿ ಫೋಟೋಸ್ ಕೂಡ ನಿಮಗೆ ಅಂದರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಪೋರ್ಟಲು ಯಾವ ರೀತಿ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ಬಂದುಬಿಟ್ಟು ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಅಂತ ಒಂದು ಬಂದಿರುತ್ತೆ. ನಿಮಗೆ ಒಂದು ಸ್ವಲ್ಪ ಬ್ಲೂ ಕಲರಲ್ಲಿ ಇದಿರುತ್ತೆ. ಮತ್ತು ಅದ್ರ ಜೊತೆ ಇವತ್ತಿನ ಡೇಟ್ ಇರುತ್ತೆ. ಅಂದರೆ 8/4/2025 ಇವತ್ತಿನ ಡೇಟ್ ಕೂಡ ತೋರಿಸಿರ್ತಾರೆ. ಅಂದರೆ ಯಾವ ಒಂದು ಡೇಟ್ಗೆ ರಿಲೀಸ್ ಮಾಡಿದ್ರೆ ಆ ಒಂದು ಡೇಟ್ ತೋರಿಸಿರ್ತಾರೆ. ಜಸ್ಟ್ ಆ ಡೇಟು ಸೆಕೆಂಡ್ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತ ಒಂದಿರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ. ರಿಜಿಸ್ಟರ್ ನಂಬರ್ ಅಂದರೆ ಏನಪ್ಪ ಅಂದರೆ ನಿಮ್ಮೊಂದು ಆಲ್ ಟಿಕೆಟ್ ನಂಬರ್. ಜಸ್ಟ್ ನೀವು ಏನು ಮಾಡಿ ನಿಮ್ಮೊಂದು ಆಲ್ ಟಿಕೆಟ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡೋಕ್ಕಿಂತ ಮುಂಚೆ ದೇವ್ರ ಕಾಲು ಬೆಲೆ ಅದನ್ನು ಎಂಟರ್ ಮಾಡಿದ ತಕ್ಷಣ ತೆಳಗೆ ಉಂಟು ಸಬ್ಜೆಕ್ಟ್ ಕೇಳುತ್ತೆ. ನೀವು ಯಾವ್ದು ಮಾಡಿಸಿದಾರೆ ಅಂದರೆ ಯಾವ ಒಂದು ಕೋರ್ಸ್ ಮಾಡಿದ್ದಾರೆ, ಯಾವುದಂದ್ರೆ ಆರ್ಟ್ಸ್ ಮಾಡಿದಾರೆ, ಕಾಮರ್ಸ್ ಮಾಡಿದಾರೆ, ಸೈನ್ಸ್ ಮಾಡಿದ್ರೆ ಕೇಳುತ್ತೆ. ಜಸ್ಟ್ ನೀವು ಯಾವ್ದು ಮಾಡಿದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತೆಳಗಡೆ ಏನಾದರೂ ಒಂದು ವೇಳೆ ಡೇಟ್ ಆಫ್ ಬರ್ತ್ ಕೇಳಿದರೆ ಏನು ಮಾಡಿ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಕೇಳಿದ್ರೆ ಇಲ್ಲ ಬೇಡ.
ಜಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಸೆಕೆಂಡ್ PUC ಏನು ಭವಿಷ್ಯ ಇದಲ್ಲ ಅದು ಜಸ್ಟ್ ನಿಮ್ಮ ಕಣ್ಣು ಮುಂದೆ ಬಂದಿರುತ್ತೆ. ಆರಾಮಾಗಿ ಈಸಿಯಾಗಿ ನೀವು ಈ ರೀತಿ ಮಾಡಿ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಈಸಿಯಾಗಿ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ನೀವು ಚೆಕ್ ಮಾಡ್ಕೊಳ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾರೆ ನಿಮ್ಮ ಒಂದು ರಿಸಲ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು 12 ಗಂಟೆ ಹೇಳಿದ್ರೆ ನೀವು 1 ಗಂಟೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸರ್ವರ್ ಆ ದಿವಸ ಬ್ರಿಜಿ ಆಗಿರುತ್ತೆ, ತುಂಬ ಜನ ಎಷ್ಟೋ ವಿದ್ಯಾರ್ಥಿಗಳು ಚೆಕ್ ಮಾಡ್ತಿರ್ತಾರೆ. ಸ್ವಲ್ಪ ವೇಟ್ ಮಾಡಿ. ಆಗಲಿಲ್ಲ ಅಂದ್ರೆ ನೀವು ಮೇಲೆ ಟ್ರೈ ಮಾಡ್ತಾ ಇರಲಿ, ಆರಾಮಾಗಿ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಓಪನ್ ಆಗುತ್ತೆ, ಲಿಂಕ್ ಓಪನ್ ಆಗುತ್ತೆ. ಯಾಕಂದರೆ ಸರ್ವರ್ ಬಿಸಿ ಆಗಿರುತ್ತೆ, ಸ್ವಲ್ಪ ಸರ್ವರ್ ಡೌನ್ ಆದ ನಂತರ ಆಟೋಮೆಟಿಕ್ ಓಪನ್ ಆಗುತ್ತೆ. ಏನೋ ತುಂಬ ಸಿಂಪಲ್. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡೋದು ಮೊಬೈಲ್ ಮೂಲಕ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ, ಮರಿಬೇಡಿ ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಚಿಕ್ಕದಾಗಿ ಕಮಿಟಿಗೆ. ಆ ರಿಸಲ್ಟ್ ಬಂದ ನಂತರ ಸೆಕೆಂಡ್ PUCನ ಆ್ಯಕ್ಚುಲಿ ರಿಸಲ್ಟ್ ಬಂದ ನಂತರ ಲೈವ್ ಆಗಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಏನಂತ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ವಲ್ಪ ನೆಟ್ವರ್ಕ್ ಇಲ್ಲ ಅಂದರೆ ಸರ್ವರ್ ಆಪಿದೆ ಆದರೂ ಕೂಡ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ಇವತ್ತೇ ಬರ್ತಾಯಿದೆ ರಿಸಲ್ಟ್, ವೇಟ್ ಮಾಡ್ತಾ ಇದೆ ಅಂತ ಇವತ್ತು ಮುಸ್ತಿ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.